सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गायै नमः। ॐ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈ ವಾರ ಭವಿಷ್ಯವಾಗಲಿ ಮಾಸ ಭವಿಷ್ಯವಾಗಲಿ ಇದೆಲ್ಲವೂ ಕೂಡ ಗೋಚಾರ ಫಲಗಳಾಗಿರುತ್ತೆ. ಕೆಲವೊಂದ್ಸಲ ಈ ಗೋಚಾರ ಫಲಗಳಲ್ಲಿ ಕೆಲವರಿಗೆ ವ್ಯತ್ಯಾಸಗಳಾಗುತ್ತೆ, ಕೆಲವರಿಗೆ ಗೋಚಾರ ಫಲಗಳೇ ಕರೆಕ್ಟ್ ಆಗಿರುತ್ತೆ. ಯಾಕೆ ಕೆಲವೊಮ್ಮೆ ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ನಿಮಗೆ ಏನು ಶುಭ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ವೈಯಕ್ತಿಕ ಜಾತಕ, ಆ ಜಾತಕದಲ್ಲಿರುವಂತಹ ಗ್ರಹಗಳ ಸ್ಥಿತಿಗತಿಗಳು, ಹಾಗೆ ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ. ಹಾಗಾಗಿ ಈ ವೈಯಕ್ತಿಕ ಜಾತಕದಲ್ಲಿರುವಂತಹ ಮೂಲ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳಿಲ್ಲ ಅಥವಾ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮಗೆ ಗೋಚಾರ ಫಲಗಳು ಎಷ್ಟೇ ಚೆನ್ನಾಗಿದ್ರು ಕೂಡ ಯಾವುದೇ ಶುಭ ಫಲಗಳು ಸಿಗೋದಿಲ್ಲ. ಹಾಗೇನಾದ್ರೂ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಿದ್ರೆ ಚಾನಲ್ ನಲ್ಲಿ ಕಾಣಿಸ್ತಾ ಇರುವಂತಹ ನನ್ನ ನಂಬರ್ಗೆ ಕರೆ ಮಾಡಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬಹುದು. ಹಾಗೆ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಗಳನ್ನ ಪಡ್ಕೊಳ್ಳಿ, ಅದರ ಉಪಯೋಗವನ್ನು ಕೂಡ ಪಡ್ಕೊಳ್ಳಿ. ಬನ್ನಿ, ಹಾಗಿದ್ರೆ ಸೆಪ್ಟೆಂಬರ್ನ ಮಾಸ ಭವಿಷ್ಯ ಹೇಗಿದೆ, ದ್ವಾದಶ ರಾಶಿಗಳು ಯಾವ ಯಾವ ಒಂದು ಫಲವನ್ನ ಪಡ್ಕೊಳ್ತಿದ್ದಾರೆ, ದ್ವಾದಶ ರಾಶಿಗಳ ಮೇಲೆ ಈ ಒಂದು ನವಗ್ರಹಗಳ ಪ್ರಭಾವ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಧನಸ್ಸು ರಾಶಿಯವರಿಗೆ ಸೆಪ್ಟೆಂಬರ್ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಗುರು ಸಪ್ತಮ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ತುಂಬಾ ಶುಭ ಫಲ ಕೊಡ್ತಾ ಇದ್ದಾನೆ. ಗುರುಬಲ ಇರೋದ್ರಿಂದ ಶುಭ ಕಾರ್ಯಗಳಾಗಿರ್ಬಹುದು, ದೈವ ಕಾರ್ಯಗಳು, ಮನೆಯಲ್ಲಿ ವಿಶೇಷವಾಗಿ ಮಂಗಳ ಕಾರ್ಯಗಳನ್ನು ಮಾಡುವಂತದ್ದಾಗಿರ್ಬೋದು, ಎಲ್ಲವೂ ಕೂಡ ನೀವು ಅನ್ಕೊಂಡಂಗೆ ಆಗತ್ತೆ. ಈ ತಿಂಗಳು ಅಷ್ಟೇ ಮನೆಯಲ್ಲಿ ಏನಾದ್ರೂ ಒಂದು ವಿಶೇಷವಾದ ಪೂಜೆಗಳನ್ನ ಮಾಡಿಸ್ಬೇಕು ಅನ್ಕೊಂಡಿದ್ರೆ, ಯಾವ್ದಾದ್ರು ಹೋಮ ಹವನಗಳನ್ನ ಮಾಡಿಸ್ಬೇಕು ಅನ್ಕೊಂಡಿದ್ರೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಸುಸೂತ್ರವಾಗಿ ಸಾಗುತ್ತೆ. 4ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಆತಂಕ ಆಗ್ತಾ ಇರುತ್ತೆ, ಏನಾಗುತ್ತೋ ಏನೋ ಅನ್ನೋ ಭಯ ಆಗ್ತಿರುತ್ತೆ, ಸ್ವಲ್ಪ ದುಃಖ ಆಗುತ್ತೆ. ಕೆಲವ್ರ ವಿಚಾರದಲ್ಲಿ, ತಾಯಿಯ ವಿಚಾರದಲ್ಲಿ ಸ್ವಲ್ಪ ದುಃಖ ಇರುತ್ತೆ ಈ ತಿಂಗಳಲ್ಲಿ. ಮನೆಯಲ್ಲಿ ನಿಮ್ಮ ವಯಸ್ಸಾದಂತಹವರು, ತಾಯಿ ಸಮಾನವಾದವರು ಅಥವಾ ತಾಯಿ ಇದ್ರೆ ಅವರ ಕಡೆ ಸ್ವಲ್ಪ ಕಾಳಜಿ ಮಾಡಿ. 16ನೇ ತಾರೀಕುವರೆಗೂ ಏನು ಸಮಸ್ಯೆ ಇಲ್ಲ. 17ನೇ ತಾರೀಕಿಗೆ 10ನೇ ಮನೆಗೆ ರವಿ ಬಂದ ಮೇಲೆ ಆ ರವಿಯ ದೃಷ್ಟಿ ಮಾತೃಸ್ಥಾನಕ್ಕೆ ಬೀಳುತ್ತೆ. ಅಲ್ಲಿ ಶನಿ ಕೂಡ ಕುತ್ಕೊಂಡಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಮಾತಾ ಪಿತೃವಿನ ವಿಚಾರದಲ್ಲಿ ನಿಮ್ಮ ತಂದೆಗೂ ಇದು ಅನ್ವಯ ಆಗತ್ತೆ. ಯಾಕಂದ್ರೆ ಇಲ್ಲೇನಾಗತ್ತೆ ಅಂದ್ರೆ ದಶಮಕ್ಕೆ ರವಿ ಬಂದಾಗ ದಿಗ್ಬಲ, ಆದ್ರೆ ರವಿಯ ಮೇಲೆ ಶನಿ ದೃಷ್ಟಿನೂ ಬೀಳುತ್ತಲ್ವಾ, ಅದು ಗ್ರಹ ಯುದ್ಧವಾಗತ್ತೆ. ಅವಾಗ ಏನಾಗತ್ತೆ, ನಿಮ್ಮ ತಂದೆ ವಿಚಾರದಲ್ಲಿ, ನಿಮ್ಮ ತಾಯಿಯ ವಿಚಾರದಲ್ಲಿ ನಿಮ್ಗೆ ಸ್ವಲ್ಪ ಬೇಸರ ಆಗಬಹುದು. ಅವರ ನಡವಳಿಕೆಯಿಂದ ಬೇಸರ ಆಗ್ಬಹುದು, ಅಥವಾ ಅವರ ಆರೋಗ್ಯದಲ್ಲಿ ಏನಾದ್ರೂ ತೊಂದರೆ ಆಗಿ ಅವ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಯೋಚನೆ ಮಾಡೋ ತರ ಆಗ್ಬೋದು, ಟೆನ್ಷನ್ ಆಗ್ಬೋದು. ಈ ತರ ಏನಾದ್ರು ರವಿ ಶನಿ ನೋಡ್ತಾ ಇದ್ದಾರೆ ಅಂತಂದ್ರೆ ಅದು ಸಹಜವಾಗಿ ಬಹಳಷ್ಟು ರಾಶಿಯವ್ರಿಗೆ ಅನ್ವಯ ಆಗತ್ತೆ. ಮಾತಾಪಿತೃಗಳ ವಿಷಯದಲ್ಲಿ ಏನಾದ್ರೂ ಒಂದು ಬೇಸರ, ಏನಾದ್ರೂ ಒಂದು ದುಃಖವನ್ನ ಅನುಭವಿಸಬೇಕಾಗತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕು, ಪಿತೃಕಾರಕನಾದ ಸೂರ್ಯನಿಗೆ ಹಾಗೆ ಮಾತೃಕಾರಕನಾದ ಚಂದ್ರನಿಗೆ ಪರಿಹಾರವನ್ನ ಮಾಡ್ಬೇಕಾಗತ್ತೆ. ಕೊನೆಯಲ್ಲಿ ನಾನು ಪರಿಹಾರ ಹೇಳ್ತೀನಿ. ಇನ್ನು ಕೆಲಸ ಅಂತ ಬಂದಾಗ ನಿಮಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಮೊದಲನೇದಾಗಿ ನಿಮ್ಮ ರಾಶಿಯಾಧಿಪತಿ ಪ್ರಬಲನಾಗಿ ಸಪ್ತಮದಲ್ಲಿ ಕುತ್ಕೊಂಡು ನಿಮ್ಮ ರಾಶಿಯನ್ನೇ ನೋಡ್ತಾ ಇದ್ದಾನೆ, ಗುರುಗ್ರಹ. ಹಾಗಾಗಿ ನಿಮ್ಗೆ ಕೆಲಸ ಮಾಡುವಂತಹ ಆಸಕ್ತಿ ಇರತ್ತೆ. ಇನ್ನು ಶುಕ್ರ ಗ್ರಹ ಷಷ್ಠಾಧಿಪತಿಯಾಗಿ ಅವನು ಅಷ್ಟಮದಲ್ಲಿ ಸ್ಥಿತನಾಗಿರ್ತಾನೆ 14ನೇ ತಾರೀಕುವರೆಗೂ. ಅಲ್ಲಿವರೆಗೂ ಏನಾಗುತ್ತೆ ಅಂದ್ರೆ ಕೆಲಸಗಳು ಸ್ವಲ್ಪ ನಿಧಾನ ಆಗ್ತಾ ಇರತ್ತೆ, ಒಂದ್ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇರತ್ತೆ, ಯಾಕೋ ಕೆಲಸ ಮಾಡೋದಕ್ ಮನ್ಸಿಲ್ಲ, ಈ ತರ ಆಗ್ತಾ ಇರತ್ತೆ. 15ನೇ ತಾರೀಕಿಗೆ ಅವನು ಸಿಂಹ ರಾಶಿಗೆ ಬಂದ್ಬಿಡ್ತಾನೆ, ಅಂದ್ರೆ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಭಾಗ್ಯಸ್ಥಾನಕ್ಕೆ ಬಂದ ಮೇಲಿಂದ ನಿಮ್ಗೆ ಕೆಲಸಗಳು ಮಾಡೋದ್ರಲ್ಲಿ, ಅಂದ್ರೆ ನಿಮ್ ಉದ್ಯೋಗದ ಕಡೆ ಜಾಸ್ತಿ ಗಮನ ಬರುತ್ತೆ. ಆಮೇಲೆ ನಿಮ್ಗೆ ಕೆಲಸದ ವಿಷಯದಲ್ಲಿ ಏನೇನೆಲ್ಲ ನಿಧಾನ ಆಗ್ತಾ ಇತ್ತು, ಪೆಂಡಿಂಗ್ ಆಗ್ತಿತ್ತು, ಅದೆಲ್ಲ ಸರಿ ಆಗುತ್ತೆ. ಸ್ವಲ್ಪ ಬೇಗ 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 ನಿಮ್ಮ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತಾ ಹೋಗುತ್ತೆ. ಹಾಗೆ 15ನೇ ತಾರೀಕು ಮೇಲೆ ಶುಕ್ರ ಭಾಗ್ಯದಲ್ಲಿ ಇರೋದ್ರಿಂದ ಏನಾದ್ರೂ ವಸ್ತುಗಳನ್ನ ತಗೊಳ್ಳುವಂಥದ್ದು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳುವಂಥದ್ದು. ಯಾಕಂದ್ರೆ ಭಾಗ್ಯ ಅಂತಂದ್ರೆ ಅದೃಷ್ಟ ಅಂತ ಹೇಳ್ತೀವಿ. ಯಾವುದೋ ಒಂದು ನಿಮ್ಗೆ ನೀವು ಅನ್ಕೊಂಡಿದ್ ಸಿಕ್ಕಿದಾಗ ಅದು ನಿಮ್ಗೆ ಒಂಥರ ಅದೃಷ್ಟ ಬಂದಂಗೆ ಆಗತ್ತೆ. ಹಾಗಾಗಿ ಅದು ನಿಮ್ಗೊಂಥರ ಶುಭ ಫಲವನ್ನ ಕೊಡುತ್ತೆ, ಅಂದ್ರೆ ನಿಮ್ ಖುಷಿಯನ್ನ ಕೊಡುತ್ತೆ. ಈ ತರದ್ದೇನಾದ್ರೂ ಆಗತ್ತೆ 15ನೇ ತಾರೀಕು ಮೇಲೆ. ಬಟ್ 15ನೇ ತಾರೀಕು ಒಳಗಡೆ
ಶುಕ್ರನ ಒಂದು ಅಶುಭ ಫಲ ಇದ್ದೇ ಇರುತ್ತೆ. ಸ್ವಲ್ಪ ನಿಮ್ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ, ಆಸಕ್ತಿ ಇಲ್ಲ, ಆಮೇಲೆ ಆರೋಗ್ಯದಲ್ಲಿ ಒಂಚೂರು ವ್ಯತ್ಯಾಸಗಳಾಗ್ತಾ ಇರುತ್ತೆ, ಈ ತರದ್ದೆಲ್ಲ ಇರುತ್ತೆ. ತುಂಬಾ ದೊಡ್ಡ ಮಟ್ಟದ ಸಮಸ್ಯೆ ಅಲ್ಲ. ಅದರಲ್ಲೂ ಮುಖ್ಯವಾಗಿ ಗೃಹಿಣಿಯರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ 14ನೇ ತಾರೀಕು. ಯಾಕಂದ್ರೆ ಶುಕ್ರ ಸ್ತ್ರೀ ಗ್ರಹ, ಕುಟುಂಬದಲ್ಲಿ ಸ್ತ್ರೀಯರನ್ನ ಸೂಚಿಸುವಂತಹ ಗ್ರಹವಾಗಿರ್ತಾನೆ. ಹಾಗಾಗಿ ಈ ಶುಕ್ರ ಯಾವಾಗ ಅಷ್ಟಮಕ್ಕೋ ಇನ್ಯಾವುದೋ ಮನೆಗೆ ಹೋಗ್ತಾನೆ ದುಸ್ಥಾನಕ್ಕೆ, ಅವಾಗ ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ಕೆಲಸ ಮಾಡಕ್ ಮನ್ಸಿಲ್ಲ, ಸೋಮಾರಿತನನೋ ಅಥವಾ ಜಡತ್ವನೋ ಏನೋ ಒಂದು ಸಮಸ್ಯೆ. 15ನೇ ತಾರೀಕು ಮೇಲೆ ಏನ್ ತೊಂದ್ರೆ ಇಲ್ಲ, ಚೆನ್ನಾಗಾಗುತ್ತೆ. ಇನ್ನು ಧನಸ್ಥಾನಾಧಿಪತಿ ಶನಿ ಗ್ರಹ 4ನೇ ಮನೆಯಲ್ಲಿದ್ದಾನೆ. ಹಣಕಾಸಿನ ವಿಷಯದಲ್ಲಿ ಏನು ತೊಂದರೆ ಇಲ್ಲ, ಆದ್ರೆ ಬರೋ ಹಣನೇ ಸ್ವಲ್ಪ ನಿಧಾನ ಆಗ್ತಾ ಇದೆ. ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ಬಟ್ ಅದಕ್ಕಿಂತ ಕಮ್ಮಿ ಬರುತ್ತೆ. ಆದ್ರೆ ಹಣಕಾಸಿನ ಮುಗ್ಗಟ್ಟು ಕೊರತೆ ಅಂತೂ ಖಂಡಿತ ಆಗಲ್ಲ. ಯಾಕಂದ್ರೆ ಗುರು ದೃಷ್ಟಿ ಸರ್ವದಾ ಶುಭವನ್ನೇ ಕೊಡೋದ್ರಿಂದ, ಗುರುವಿನ ದೃಷ್ಟಿ ನಿಮ್ಗೆ ಇರೋದ್ರಿಂದ ದುಡ್ಡು ಬರುತ್ತೆ, ಖರ್ಚು ಇರುತ್ತೆ, ಆದ್ರೆ ಎಲ್ಲವೂ ಒಂದ್ ರೀತಿಯಲ್ಲಿ ಸರಿಸಮಾನವಾಗಿ ಇರುತ್ತೆ. ಏನು ನಿಮ್ಗೆ ಅದರಿಂದ ಕಷ್ಟ ಅಂತ ದುಡ್ಡಿನ ಸಮಸ್ಯೆ, ಹಣಕಾಸಿನ ಮುಗ್ಗಟ್ಟು ಈ ತರದ್ದೆಲ್ಲ ಏನು ನಿಮ್ಗಿರೋದಿಲ್ಲ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ತುಂಬಾ ಚೆನ್ನಾಗಿದೆ. ಹಾಗೆ ಬುಧ ಗ್ರಹ ಸಪ್ತಮಾಧಿಪತಿಯಾಗಿ ಅವನು 16ನೇ ತಾರೀಕುವರೆಗೂ ಸಿಂಹ ರಾಶಿಯಲ್ಲಿ ಇರ್ತಾನೆ. 16ನೇ ತಾರೀಕಿಗೆ ಕನ್ಯಾ ರಾಶಿಗೆ ಬರ್ತಾನೆ, ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ. ಎರಡೂ ಭಾವದಲ್ಲಿಯೂ ಶುಭ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ 16ನೇ ತಾರೀಕುವರೆಗೂ ಚೆನ್ನಾಗಿದೆ, ನಿಮ್ಮ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇರುತ್ತೆ. 16ನೇ ತಾರೀಕಿನ ನಂತರ ಇನ್ನೂ ಚೆನ್ನಾಗಿದೆ, ಯಾಕಂದ್ರೆ ಬುಧ ಅಲ್ಲಿ ಉಚ್ಚ ಕ್ಷೇತ್ರಕ್ಕೆ ಹೋಗ್ತಾನಲ್ವಾ, ಇನ್ನು ದುಡ್ಡು ಬರೋದಕ್ಕೆ ಶುರು ಆಗುತ್ತೆ. ನಿಮ್ಮ ಬಿಸ್ನೆಸ್ ಇಂದ ನೀವು ಏನ್ ಕಷ್ಟಪಟ್ಟಿದ್ರಿ, ಯಾವಾಗ್ಲೋ ಪ್ರಾಜೆಕ್ಟ್ ಮಾಡಿರ್ತೀರಿ, ಯಾವಾಗ್ಲೋ ಕೆಲಸ ಮಾಡಿರ್ತೀರಿ, ಆ ಹಣ ನಿಮ್ಗೆ 16ನೇ ತಾರೀಕು ಮೇಲೆ ಬರೋದಕ್ಕೆ ಶುರುವಾಗುತ್ತೆ. ನಿಮ್ಗೆ ಹಣಕಾಸಿನ ವಿಷಯದಲ್ಲಿ ದೊಡ್ಡ ಮಟ್ಟದ ಅನುಕೂಲನೇ ಆಗುತ್ತೆ ಅಂತ ಹೇಳ್ಬೋದು 16th ನಂತರ. ಇನ್ನು ಸೂರ್ಯ ಗ್ರಹ 16ನೇ ತಾರೀಕುವರೆಗೂ ಸಿಂಹದಲ್ಲಿರುವವರೆಗೂ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಭಾಗ್ಯಾಧಿಪತಿ ಭಾಗ್ಯದಲ್ಲೇ ಇರ್ತಾನೆ. ಎಲ್ಲಾ ಕೆಲಸಗಳು ನೀವು ಅನ್ಕೊಂಡಾಗೆ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಚೆನ್ನಾಗಿರುತ್ತೆ. 17ನೇ ತಾರೀಕಿಗೆ ಕರ್ಮಸ್ಥಾನಕ್ಕೆ ಬರ್ತಾನೆ. ಕರ್ಮಸ್ಥಾನ ದಶಮ ಸ್ಥಾನ, ದಶಮದಲ್ಲಿ ರವಿ ದಿಗ್ಬಲನಾಗ್ತಾನೆ. ಆದರೂ ಕೂಡ ರವಿಯ ಮೇಲೆ ಶನಿ ದೃಷ್ಟಿ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ನಿಮ್ ಕೆಲಸಗಳು ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ, ಕೆಲವೊಂದು ಸಂದರ್ಭಗಳಲ್ಲಿ ಸಡನ್ ಆಗಿ ತಡೆ ಆಗ್ಬಿಡುತ್ತೆ. ಇದು ಶನಿಯ ಪ್ರಭಾವದಿಂದ ಆಗುತ್ತೆ. ಯಾಕೆ ಸಡನ್ ಆಗಿ ನಿಂತೋಯ್ತು, ಈ ತರ ತುಂಬಾ ಚೆನ್ನಾಗ್ ಆಗ್ತಾ ಇದೆ, ಇನ್ನೇನಿಲ್ಲ ಬೇಗ ಆಗ್ಬಿಡುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡಿರ್ತೀರಾ. ಸಡನ್ ಆಗಿ ಏನೋ ಒಂದು ಸಮಸ್ಯೆ ಬಂತು, ಸಡನ್ ಆಗಿ ಕೆಲಸ ನಿಂತೋಯ್ತು, ಈ ತರ ಆಗುತ್ತೆ. ಇದು ಬರೀ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದಷ್ಟೇ ಅಲ್ಲ, ನಿಮ್ಮ ಬೇರೆ ಬೇರೆ ಕೆಲಸಗಳಲ್ಲೂ ಕೂಡ ನಿಮ್ಗೆ ಇದೇ ತರ ಆಗ್ತಾ ಇರುತ್ತೆ. ಏನೋ ಚೆನ್ನಾಗ್ ಆಗ್ತಾ ಇದೆ ಅನ್ಸುತ್ತೆ, ಆಮೇಲೆ ನೋಡಿದ್ರೆ ಏನೋ ಪ್ರಾಬ್ಲಮ್ ಆಗುತ್ತೆ, ಈ ತರನೇ ಆಗ್ತಾ ಇರುತ್ತೆ. ಅದಕ್ಕೆ ನೀವು ಏನ್ ಮಾಡ್ಬೇಕು, ಇಲ್ಲಿ ಶನಿಗೂ ಪರಿಹಾರ ಮಾಡ್ಕೋಬೇಕು, ರವಿಗೂ ಪರಿಹಾರ ಮಾಡ್ಕೋಬೇಕು. ನೋಡಿ, ಧನಸ್ಸು ರಾಶಿಯವರಿಗೆ ಶನಿನೂ ಒಳ್ಳೆಯವನೇ, ರವಿನೂ ಒಳ್ಳೆಯವನೇ. ಯಾಕಂದ್ರೆ ಶನಿಯ ಅನುಗ್ರಹನೂ ಬೇಕು ನಿಮ್ಗೆ, ರವಿ ಅನುಗ್ರಹನೂ ಬೇಕು. ರವಿ ಬಂದು ಯೋಗಕಾರಕ, ಪಂಚಮ ಭಾಗ್ಯಾಧಿಪತಿಯಾಗಿ ನಿಮ್ಗೆ ಅದೃಷ್ಟವನ್ನ ಕೊಡುವಂತ ಗ್ರಹವಾಗಿರ್ತಾನೆ. ಇಲ್ಲಿ ಶನಿ ಬಂದು ಫೈನಾನ್ಸ್, ನಿಮ್ಗೆ ಧನ ಸ್ಥಾನಾಧಿಪತಿಯಾಗಿ ದುಡ್ಡು ಕಾಸಿನ ವಿಷಯದಲ್ಲಿ ನಿಮ್ಗೆ ಅನುಕೂಲ ಕೊಡೋನೆ ಶನಿ ಗ್ರಹ ಆಗಿರ್ತಾನೆ. ಹಾಗಾಗಿ ಇವರಿಬ್ಬರ ಅನುಗ್ರಹ ಕೂಡ ನಿಮ್ಗೆ ಬೇಕಾಗುತ್ತೆ. ಹಾಗಾಗಿ ಶನಿಗೆ ಮತ್ತೆ ರವಿಗೆ ಇಬ್ಬರಿಗೂ ಕೂಡ ಪರಿಹಾರವನ್ನ ಮಾಡ್ಕೊಳ್ಳಿ. ಇನ್ನು ದಶಮಾಧಿಪತಿಯಾಗಿ ದಶಮದಲ್ಲೇ ಇರ್ತಾನೆ ಬುಧ ಗ್ರಹ, ಬಹಳಷ್ಟು ಶುಭ ಫಲವನ್ನ ಕೊಡ್ತಾನೆ. ಕೆಲಸ ಕಾರ್ಯಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಪಂಚಮಾಧಿಪತಿಯಾಗಿ ಕುಜಗ್ರಹ 14ನೇ ತಾರೀಕುವರೆಗೂ ದಶಮದಲ್ಲಿರ್ತಾನೆ ದಿಗ್ಬಲನಾಗಿ. 15ನೇ ತಾರೀಕು ಅಂದ್ರೆ 14ನೇ ತಾರೀಕು ನಂತರ ಲಾಭದಲ್ಲಿರ್ತಾನೆ. ಎರಡೂ ಭಾವಗಳಲ್ಲಿ ಶುಭ. ಅಂದ್ರೆ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಗುರುದೃಷ್ಟಿನೂ ಇದೆ, ಹಾಗೆ ಪಂಚಮಾಧಿಪತಿನೂ ಚೆನ್ನಾಗಿರ್ತಾನೆ. ವಿಶೇಷವಾಗಿ ಈ ತಿಂಗಳಲ್ಲಿ ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರಿಗೆ ಕೆಲಸ ಸಿಗುವ ಸಾಧ್ಯತೆಗಳು ಇದೆ. ಇನ್ನು ಯಾರು ಧನಸ್ಸು ರಾಶಿಯವರು ಸ್ವಲ್ಪ ವಯಸ್ಸಾದಂತಹ ವ್ಯಕ್ತಿಗಳಿದ್ದೀರಾ, ಒಂಚೂರು ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಇಲ್ಲಿ ರವಿ ಮತ್ತು ಶನಿ ಒಬ್ರನ್ನೊಬ್ರು ನೋಡೋದಿದೆಯಲ್ಲ, ಇದು ಸ್ವಲ್ಪ ನೆಗೆಟಿವ್ ಫಲವನ್ನ ಕೊಡುತ್ತೆ. ಯಾಕಂದ್ರೆ ಇಲ್ಲಿ ಏನಾಗುತ್ತೆ, ರವಿನೂ ತುಂಬಾ ಪ್ರಬಲ, ಶನಿನೂ ತುಂಬಾ ಪ್ರಬಲ. ಇವರಿಬ್ರು ಒಬ್ರನ್ನೊಬ್ರು ನೋಡಿದಾಗ ಅಥವಾ ಒಂದೇ ಮನೇಲಿದ್ದಾಗ ಗ್ರಹ ಯುದ್ಧವಾಗುತ್ತೆ. ಈ ಗ್ರಹ ಯುದ್ಧ ನಮಗೆ ಏನಾದ್ರೂ ಒಂದು ತೊಂದರೆನ ತಂದುಕೊಡುತ್ತೆ. ಯಾರು ಧನಸ್ಸು ರಾಶಿಯವರು ಹೃದಯ ವ್ಯಾಧಿಯಿಂದ ಬಳಲ್ತಾ ಇದ್ದೀರಾ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. 17ನೇ ತಾರೀಕಿನ ನಂತರ ಸ್ವಲ್ಪ ತೊಂದರೆ ಆಗಬಹುದು, ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗ್ಬಹುದು. ಆದಷ್ಟು ನಿಮ್ಮ ಆರೋಗ್ಯದ ಕಡೆ ಜಾಸ್ತಿ ಜಾಗೃತರಾಗಿರಿ. ಇವಾಗ ನೀವು ಏನೇನು ತಿನ್ಬೇಕು, ಯಾವ ರೀತಿ ನೀವು ಒಂದು ವಾಕಿಂಗ್ ಮಾಡೋದಾಗಿರ್ಬೋದು, ಇನ್ನೊಂದು ನಿಮ್ದು ಸಿಸ್ಟಮ್ ಏನಿದೆ ಅಲ್ಲ, ನಿಮ್ಮ ಆರೋಗ್ಯ ಚೆನ್ನಾಗಿರೋದಕ್ಕೆ ಅದನ್ನ ಕರೆಕ್ಟ್ ಆಗಿ ಪಾಲನೆ ಮಾಡಿ. ಮತ್ತೆ BP, ಯಾರಿಗೆ ಹೈ BP ಇದೆ ಅವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. BP ವೇರಿಯೇಷನ್ ಆಗುತ್ತೆ,
ಓಕೆ, ಇಲ್ಲಿ ಬುಧನೂ ಇದ್ದಾನೆ. ಬುಧ ಬಂದು ನರಗಳಿಗೆ ಕಾರಕ. ಒಂದೇ ಸಲ BP ಜಾಸ್ತಿ ಆಗೋದ್ರಿಂದ ಸ್ವಲ್ಪ ತೊಂದರೆ ಆಗಬಹುದು, ಈ ತರ ಆಗ್ಬಹುದು. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಹೆಚ್ಚಾಗಿ 60 ವರ್ಷದ ಮೇಲ್ಪಟ್ಟವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾಕಂದ್ರೆ ಇಲ್ಲಿ ಏನಾಗುತ್ತೆ, ರಾಷ್ಟ್ರಾಧಿಪತಿ 7ನೇ ಮನೇಲಿ ಇರೋದ್ರಿಂದ ಏನು ತೊಂದರೆ ಆಗಲ್ಲ. ಆದ್ರೂ ಕೂಡ ಈ 60 ವರ್ಷದ ಮೇಲ್ಪಟ್ಟವ್ರಿಗೆ ಶನಿ ಕಾರಕನಾಗಿರ್ತಾನೆ. ಅವರ ನೋಡಿ, ಯಾವುದೇ ವ್ಯಕ್ತಿ ಆಗಿರ್ಬೋದು, 60 ವರ್ಷದ ಮೇಲೆ ನಾವು ಹೇಗಿರ್ತೀವಿ, ನಮಗೆ ನೆಮ್ಮದಿ ಇದೆಯಾ, ಮಕ್ಕಳಿಂದ ಸೌಖ್ಯ ಇದೆಯಾ, ಅಥವಾ ಮಕ್ಕಳಿಂದ ನಾವು ಕಷ್ಟಪಡ್ತೀವ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಜಾತಕದಲ್ಲಿ ಶನಿ ಚೆನ್ನಾಗಿರ್ಬೇಕು. ಶನಿ ತುಂಬಾ ಪೀಡಿತನಾಗಿದ್ದ ಅಂದ್ರೆ ವಯಸ್ಸಾದ್ಮೇಲೂ ನಮಗೆ ಕಷ್ಟ ತಪ್ಪಿದ್ದಲ್ಲ, ಅಥವಾ ವಯಸ್ಸಾದ್ಮೇಲೆ ಕಷ್ಟ, ಇವಾಗ ಚೆನ್ನಾಗಿದೀವಿ ವಯಸ್ಸಾದ್ಮೇಲೆ ಕಷ್ಟ, ಈ ತರ ಇರುತ್ತೆ. ಈಗ ಶನಿಗೆ ರವಿ ದೃಷ್ಟಿ ಬಿದ್ದಿರೋದ್ರಿಂದ ಆದಷ್ಟು ವಯಸ್ಸಾದವ್ರಿಗೆ ಜಾಸ್ತಿ ಆರೋಗ್ಯದಲ್ಲಿ ತೊಂದರೆಗಳು ಬರುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಹಾನಿ ಆಗೋದಿಲ್ಲ, ಆದ್ರೆ ಸಮಸ್ಯೆಗಳಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಯಾಕೆ ಹಾನಿ ಆಗಲ್ಲ ಅಂದ್ರೆ ನಿಮ್ಮ ರಾಶ್ಯಾಧಿಪತಿಯ ದೃಷ್ಟಿ ನಿಮ್ ರಾಶಿ ಮೇಲೆ ಇದೆ ಅಲ್ವಾ, ಹಾಗಾಗಿ ಏನೂ ಹಾನಿ ಆಗೋಗ್ ಬಿಡಲ್ಲ. ಆದ್ರೆ ತೊಂದರೆ ಅಂತೂ ಆಗುತ್ತೆ. ತೊಂದರೆ ಆದಾಗ ಏನಾಗುತ್ತೆ, ಮನೆಯಲ್ಲಿರೋರ್ಗೆಲ್ಲ ಗಾಬರಿ ಆಗುತ್ತೆ, ನಿಮಗೂ ಗಾಬರಿ ಆಗುತ್ತೆ ಅಲ್ವಾ, ಮತ್ತೆ ಆಸ್ಪತ್ರೆಗೆ ಒಂದಿಷ್ಟು ಖರ್ಚಾಗುತ್ತೆ. ಈ ತರದೆಲ್ಲ ಸಮಸ್ಯೆ ಬರೋದ್ರಿಂದ ಹಾನಿ ಆಗದೆ ಇದ್ರು ಕೂಡ ತೊಂದರೆಗಳು ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ನು ಮುಖ್ಯವಾಗಿ ಆಸ್ತಿ, ಮನೆ, ಭೂಮಿ, ವಾಹನ ಇವುಗಳಿಗೆ ಸಂಬಂಧಪಟ್ಟಂತ ಯಾವುದೇ ಕೆಲಸಗಳಿದ್ರು ಕೂಡ ಸಕ್ಸಸ್ ಆಗುತ್ತೆ. ಈ ತಿಂಗಳಲ್ಲಿ ಸಕ್ಸಸ್ ಆಗುತ್ತೆ. ಯಾಕಂದ್ರೆ ಇವಾಗ 16ನೇ ತಾರೀಕುವರೆಗೂ ರವಿ ಭಾಗ್ಯದಲ್ಲಿ ಇರ್ತಾನೆ, ಆಮೇಲೆ ರವಿ ದಶಮಕ್ಕೆ ಬರ್ತಾನೆ. ಬಟ್ ಇಲ್ಲಿ ರವಿ ಶನಿ ಒಬ್ರನ್ನೊಬ್ರು ನೋಡ್ಕೊಂಡ್ರು ಕೂಡ ನಿಮ್ಗೆ ಶನಿನೂ ಶುಭ ಫಲ ಕೊಡ್ತಾನೆ, ರವಿನೂ ಶುಭ ಫಲ ಕೊಡ್ತಾನೆ. ಹಾಗಾಗಿ ಮನೆ ತಗೊಳ್ಳೋದು, ವಿಶೇಷವಾಗಿ ಕಟ್ಟಿರೋ ಮನೆ ತಗೊಳ್ಳೋದು, ಹಳೆ ಮನೆ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಧನಸ್ಸು ರಾಶಿಯವರಿಗೆ ಈ ವಿಷಯದಲ್ಲಿ ತುಂಬಾ ಶುಭವಾಗುತ್ತೆ. ಮನೆ ತಗೊಳ್ಳೋ ವಿಚಾರ ಇತ್ಯಾದಿಗಳ ವಿಷಯದಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ಇನ್ನು ಶುಕ್ರ ಗ್ರಹ ಅಂತೂ ನಿಮಗೆ 15ನೇ ತಾರೀಕು ಮೇಲೆ ತುಂಬಾ ಶುಭ ಫಲ ಕೊಡ್ತಾ ಇರೋದ್ರಿಂದ ಎಲ್ಲವೂ ಕೂಡ ಶುಭವಾಗುತ್ತೆ. ಕೃಷಿಯನ್ನ ನಂಬಿ ಬದುಕ್ತಾ ಇರುವಂತಹ ಧನಸ್ಸು ರಾಶಿಯವರಿಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಇಲ್ಲಿ 4ನೇ ಮನೇಲಿ ಇರೋದು ಯಾರು, ಶನಿ ಗ್ರಹ ಧನಸ್ಥಾನಾಧಿಪತಿಯಾಗಿ 4ನೇ ಮನೇಲಿ ಇದ್ದಾನೆ. ಇಲ್ಲಿ ದಶಮದಲ್ಲಿ ರವಿ ಮತ್ತೆ ಬುಧ. ನೀವು ಅನ್ಕೊಂಡಿದ್ದೆಲ್ಲ ಕೆಲಸ ಆಗುತ್ತೆ. ಇವಾಗ ನಾನು ಇಷ್ಟೇ ಕೆಲಸ ಮಾಡ್ಬೇಕು, ಇಷ್ಟೇ ಆಗ್ಬೇಕು, ಇದರಿಂದ ಮುಂದೆ ಫ್ಯೂಚರ್ ಅಲ್ಲಿ ಇಷ್ಟು ಲಾಭ ಬರ್ಬೇಕು ಅನ್ಕೊಂಡಿರ್ತಾರೆ, ಅದ್ರ ಪ್ರಕಾರನೇ ಎಲ್ಲವೂ ಆಗತ್ತೆ. ಇನ್ನು ರಾಹು ಕೂಡ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ. ಕೇತು ಭಾಗ್ಯದಲ್ಲಿರೋದ್ರಿಂದ ಆಧ್ಯಾತ್ಮದ ಸಾಧನೆ ಕೂಡ ಚೆನ್ನಾಗಾಗತ್ತೆ. ನೀವು ಪೂಜೆ ಪುನಸ್ಕಾರಗಳು ಇತ್ಯಾದಿಗಳು ಹೊಸತನ್ನ ಕಲಿಯುವಂಥದ್ದು ಈಗ ಆಲ್ರೆಡಿ ಕಲಿತಾ ಇದ್ದಾರೆ ಧನಸ್ಸು ರಾಶಿಯವರು. ಯಾವಾಗ ಕೇತು ಗ್ರಹ ಭಾಗ್ಯಕ್ಕೆ ಬಂದ ಅಷ್ಟ್ರ ಮೇಲೆ ಹೊಸ ಹೊಸ ವಿಚಾರಗಳನ್ನ, ಆಧ್ಯಾತ್ಮದ ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದೀರಾ. ಇದು ಹೀಗೆ ಮುಂದುವರಿತಾ ಹೋಗುತ್ತೆ. ಕೇತು 9ನೇ ಮನೇಲಿ ಇರೋವರೆಗೂ ನೀವು ಬಹಳಷ್ಟು ಕಲಿತೀರಾ. ಆಮೇಲಿಂದ ನಿಮ್ಗೆ ಅದನ್ನ ಅಭ್ಯಾಸ ಮಾಡ್ಕೊಳ್ತೀರಾ, ಕಲ್ತಿದ್ದನ್ನ ನೀವು ಅಭ್ಯಾಸ ಮಾಡ್ಕೊಳ್ತೀರಾ. ಹೀಗೆ ಧನಸ್ಸು ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಆದ್ರೆ ಕೆಲವು ಪರಿಹಾರಗಳು ಏನ್ ಮಾಡ್ಕೋಬೇಕು ಅಂದ್ರೆ, ಪ್ರತಿದಿನ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೋಬೇಕು. ಅಂದ್ರೆ ತುಂಬಾ ವಯಸ್ಸಾದವ್ರಿಗೆ ಮತ್ತೆ ಹೆಲ್ತ್ ಪ್ರಾಬ್ಲಮ್ ಈಗ ಆಲ್ರೆಡಿ ಇದೆ ಅನ್ನೋರು ಈ ಪರಿಹಾರ ಮಾಡ್ಲೇಬೇಕು. ಶನಿವಾರ ಎಳ್ಳು ದಾನ ಅಥವಾ ಎಳ್ಳೆಣ್ಣೆ ದಾನ, ಹಾಗೆ ಹನುಮಾನ್ ಚಾಲಿಸ ಮಂತ್ರ ಹೇಳ್ಕೋಬೇಕು ಪ್ರತಿದಿನ. ಆದಿತ್ಯ ಹೃದಯ ನಿಮ್ಗೆ ಹೇಳಕ್ ಬರ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಕೇಳಿಸ್ಕೊಳ್ಳಿ. ಆಮೇಲೆ ಸೂರ್ಯ ನಮಸ್ಕಾರ ಮಾಡಿ, ಇದನ್ನ ಬೆಳಿಗ್ಗೆ ಹೊತ್ತು ಮಾಡ್ಬೇಕು. ಓಂ ಸೂರ್ಯ ದೇವಾಯ ನಮಃ ಅಂತ ಹೇಳಿ ಒಂದು 21 ಸಲ ಹೇಳ್ಕೊಳ್ಳಿ. ಸೂರ್ಯನಿಗೆ ಮುಖ ಮಾಡಿ ನಿಂತು ಅಥವಾ ಸೂರ್ಯನಿಗೆ ಮುಖ ಮಾಡಿ ಕುತ್ಕೊಂಡು ನೀವು ಹೇಳ್ಕೊಳ್ಳಿ. ಇದನ್ನ ಪ್ರತಿದಿನ ಮಾಡಿದ್ರೆ ಆರೋಗ್ಯ ವೃದ್ಧಿ ಆಗುತ್ತೆ. ಇದು ಒಂದೇ ರಾಶಿಯವ್ರು ಮಾಡ್ಬೇಕು ಅಥವಾ ಈ ಟೈಮಲ್ಲಿ ಮಾತ್ರ ಮಾಡ್ಬೇಕು ಅಂತೇನಿಲ್ಲ, ಎಲ್ಲರೂ ಮಾಡ್ಬೋದು. ಯಾಕಂದ್ರೆ ಸೂರ್ಯ ಇಲ್ಲ ಅಂದ್ರೆ ಯಾರೂ ಇಲ್ಲ, ಈ ಪ್ರಪಂಚನೇ ಇಲ್ಲ. ಎಲ್ಲಾ ಜೀವರಾಶಿಗಳಿಗೂ ಚೇತನ ಶಕ್ತಿಯನ್ನ ನೀಡುವವನೇ ಸೂರ್ಯ. ಆರೋಗ್ಯಕ್ಕೆ ಕಾರಕನೇ ಸೂರ್ಯ. ನಮ್ಮ ದೇಹದಲ್ಲಿ ರಕ್ತ ಸಂಚಾರಕ್ಕೆ ಕಾರಕ, ಹೃದಯಕ್ಕೆ ಕಾರಕ ಸೂರ್ಯ. ಹೃದಯನೇ ಇಲ್ಲ ಅಂದ್ರೆ ಅಲ್ವಾ. ಇಷ್ಟೆಲ್ಲ ಕಾರಕತ್ವ ಹೊಂದಿರುವಂತಹ ಸೂರ್ಯನಿಗೆ ಪ್ರತಿನಿತ್ಯ ನಮಸ್ಕಾರ ಮಾಡೋದನ್ನ ಯಾರು ಮರೆಯಬಾರದು. ನೀವು ಬೆಳಗ್ಗೆ ಎದ್ದು ಕೂಡ್ಲೆ ಸೂರ್ಯನನ್ನ ನೋಡಿ ಸೂರ್ಯನಿಗೆ ನಮಸ್ಕಾರ ಮಾಡ್ಬೇಕು. ಸ್ನಾನ ಆದ ಕೂಡ್ಲೆ ನೀವು ಪೂಜೆ ಎಲ್ಲ ಮುಗಿಸಿದ್ಮೇಲೆ ಸೂರ್ಯನಿಗೂ ಕೂಡ ನಮಸ್ಕಾರ ಮಾಡಿ ಸೂರ್ಯನ ಮಂತ್ರ ಅಥವಾ ಆದಿತ್ಯ ಹೃದಯ ತುಂಬಾ ಶ್ರೇಷ್ಠ. ಅದು ನೀವು ಆ ಮಂತ್ರ ಹೇಳಕ್ ಶುರು ಮಾಡಿದ್ಮೇಲೆ ಒಂದ್ 2-3 ತಿಂಗಳು ನೋಡಿ ನಿಮ್ಗೆ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅಂತ. ಉದ್ಯೋಗದಲ್ಲಿ ಬದಲಾವಣೆ ಆಗುತ್ತೆ. ಆಮೇಲೆ ಬ್ಯಾಕ್ ಪೈನ್ ಇರೋಂಥವ್ರು, ಮಹಿಳೆಯರಿಗೆ ಯಾರಿಗೆ ಬ್ಯಾಕ್ ಪೈನ್ ಇದೆ, ಸಿಸೇರಿಯನ್ ಎಲ್ಲ ಮಾಡಿಸ್ಕೊಂಡಿರ್ತೀರಾ, ಬ್ಯಾಕ್ ಪೈನ್ ಇದೆ ನಿಮ್ಗೆ ಅಂತಂದ್ರೆ ನೀವು ಆದಿತ್ಯ ಹೃದಯ ಹೇಳ್ಕೊಳಕ್ ಶುರು ಮಾಡಿ. 2-3 ತಿಂಗಳಲ್ಲಿ ನಿಮಗೆ ಬೆನ್ನು ನೋವು ಸಮಸ್ಯೆ ಕಡಿಮೆ ಆಗಿಲ್ಲ ಅಂದ್ರೆ ಕೇಳಿ. ಆಮೇಲೆ ರಕ್ತದಲ್ಲಿ ತೊಂದರೆಗಳಿದೆ, ರಕ್ತದೊತ್ತಡ ಇದೆ ಅಂದ್ರೆ BP ವೇರಿಯೇಷನ್, ಲೋ BP ಇದೆ ಅಂದ್ರೂ ಅಷ್ಟೇ, IBP ಇದೆ ಅಂದ್ರೂ ಅಷ್ಟೇ, ಎರಡೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಷ್ಟೊಂದು ಉಪಯೋಗ ಇದೆ ಈ ಮಂತ್ರದಿಂದ. ಈ ಮಂತ್ರನ ಹೇಳ್ಕೊಳಕ್ ಶುರು ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಎಲ್ಲಾ ಪರಿಹಾರಗಳನ್ನ ಮಾಡಿದ್ದೇ ಆದ್ರೆ ಧನಸ್ಸು ರಾಶಿಯವರಿಗೆ
ಸೆಪ್ಟೆಂಬರ್ ತಿಂಗಳು ತುಂಬಾ ಶುಭದಾಯಕವಾದಂತಹ ತಿಂಗಳು ಅಂತ ಹೇಳ್ಬೋದು. ಎಲ್ಲರಿಗೂ ಶುಭವಾಗಲಿ.